ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಶೀತ, ನೆಗಡಿ, ಜ್ವರ, ತಲೆನೋವು, ಮೈಕೈ ನೋವು ಹೀಗೆ ದಿನಕ್ಕೊಂದು ನೋವು ಕಾಣಿಸ್ಕೊಳ್ತಾ ಇದೆಯಾ? ವಾತಾವರಣದಲ್ಲಿ ಸ್ವಲ್ಪ ಕೂಡ ಬದಲಾವಣೆ ಆದರೂ ಕೂಡ ನಿಮ್ಮಲ್ಲಿ ಒಂದು ಅಲರ್ಜಿ ಅಥವಾ ಈ ರೀತಿ ನೆಗಡಿ, ಜ್ವರ ಕಾಣಿಸ್ಕೊಳ್ತಾ ಇದ್ರೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗದಿಲ್ಲ ಅಂತ ಅರ್ಥ. ಹಾಗಾದ್ರೆ ರೋಗ ನಿರೋಧಕ ಶಕ್ತಿ ಯಾಕೆ ಕಡಿಮೆ ಆಗುತ್ತೆ? ಕಡಿಮೆ ಆಗದೆ ಇರೋದಕ್ಕೆ ಏನ್ ಮಾಡಬೇಕು? ಇದೆಲ್ಲದರ ಬಗ್ಗೆ ತಿಳ್ಕೋಣ. ಇದೆ ಇವತ್ತಿನ ಸುಹಾಸಿನಿ ವಿಶೇಷ. ಟೇಕ್ ಕೇರ್. ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಪಾಸಿಟಿವ್ ಹೋಮಿಯೋಪತಿಯ ಡಾಕ್ಟರ್ GS ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಡಾಕ್ಟರ್, ಮೊದಲಿಗೆ ರೋಗ ನಿರೋಧಕ ಶಕ್ತಿ ಅಂದರೆ ಏನು ಅಂತ? ಓಕೆ, ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಎವ್ರಿ ಸೆಕೆಂಡ್ ಯಾವಾಗಲೂ ಏನು ಮಾಡ್ತೀವಿ ಅಂದರೆ ಒಂದೊಂದು ಕ್ಷಣಗಳು ಇಟ್ ಈಸ್ ಅ ಕ್ವಶನ್ ಆಫ್ ಬ್ಯಾಲೆನ್ಸಿಂಗ್ ಅಂತ, ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತೀವಿ. ಯಾವಾಗಲೂ ಏನಾಗುತ್ತೆ ಅಂದರೆ ನಮ್ಮ ದೇಹ ಇರುತ್ತೆ, ದೇಹದಲ್ಲಿ ಒಂದು ರೇಡಿಯೇಷನ್ನು, ಬ್ಯಾಕ್ಟೀರಿಯಾ, ಮೈಕ್ರೋಬ್ಸ್, ವೈರಸ್, ಈ ಥರ ರೇಸ್, ಸನ್ ರೇಸ್, ಈ ಥರ ಎಲ್ಲ ಬರ್ತಾಯಿದೆ. ಎಲ್ಲ ಬಂದು ನಮ್ಮ ಸ್ಕಿನ್ ಆಗಲಿ, ನಮ್ಮ ಶ್ವಾಸಕೋಶದ್ದು ಪ್ಯಾಸೇಜ್ ಆಗಲಿ, ಈ ಥರ ಒಂದು ಯಾವಾಗಲೂ ಕಂಟಿನ್ಯೂಸ್ ಅಟ್ಯಾಕ್ ಮಾಡ್ತಾ ಇರುತ್ತೆ. ಈ ಅಟ್ಯಾಕನ್ನು ನಮ್ಮ ಬಾಡಿ ಅದು ನ್ಯೂಟ್ರಲೈಸ್ ಮಾಡಬೇಕು. ದಟ್ಸ್ ಕಾಲ್ಡ್ ಹೋಮಿಯೋಸ್ಟಾಸಿಸ್ ಅಂತ. ಒಂದು ಬ್ಯಾಲೆನ್ಸ್ ಬರುತ್ತೆ. ಯಾವಾಗ ಒಂದು ಚೂರು ನಮ್ಮ ಬ್ಯಾಕ್ಟೀರಿಯಾ ಸ್ವಲ್ಪ ಹೆಚ್ಚಾಯಿತು ಅಂದರೆ ಸೊ ವಿ ಲೂಸ್ ಅವರ್ ಇಮ್ಯುನಿಟಿ. ನಮ್ಮ ಎದುರಿಸೋ ಶಕ್ತಿ, ಕಾಯಿಲೆವನ್ನು ಎದುರಿಸೋ ಶಕ್ತಿ ನಮಗೆ ಕಡಿಮೆ ಆಗಿರುತ್ತೆ. ಆ ಥರ ಅಂತ ನಾವು ಹೇಳ್ತೀವಿ. ದಟ್ ಇಸ್ ಕಾಲ್ಡ್ ದ ಇಮ್ಯೂನ್ ಸಿಸ್ಟಮ್ ಅಂತ. ಬಟ್ ಇಮ್ಯೂನ್ ಸಿಸ್ಟಮ್ ಅನ್ನೋದು ತುಂಬ ಬೇಸಿಕ್ ಸಿಸ್ಟಮ್, ಎಲ್ಲ ಕಡೆಯೂ ಇರುತ್ತೆ. ಹುಟ್ಟಿದ ತಕ್ಷಣದಿಂದ ಕೊನೆ ಜೀವ ಮುಗಿಯೋ ತನಕ ಇಟ್ ಇಸ್ ಅ ಕ್ವಶನ್ ಆಫ್ ದ ಹೋಮಿಯೋಸ್ಟಾಸಿಸ್ ಬ್ಯಾಲೆನ್ಸು. ಬಟ್ ಯಾಕಪ್ಪ ಹಿಂಗಾಗತ್ತೆ? ಹಲವಾರು ಕಾರಣಗಳಿರುತ್ತೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಒಂದು ಸೆಕೆಂಡ್ನಲ್ಲಿ ಒಂದು ಕ್ಷಣ ಹೇಳಿದ್ನಲ್ಲ, ಎಲ್ಲ ಬ್ಯಾಕ್ಟೀರಿಯಾ ನಮ್ಗೆ ಬೇಕೇ ಬೇಕು. ನಮ್ಮ ಬಾಳ್ನಲ್ಲಿ ನಮ್ಮ ಬ್ಯಾಕ್ಟೀರಿಯಾ ಬೇಕು. ದ ಕಾಮನ್ ಸಾಲ್ಸ್ ಅಂತ ಹೇಳ್ತೀವಿ ನಾವು. ದಟ್ ಈಸ್ ವೆರಿ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಇಟ್ಸ್ ಅ ಕ್ವಶನ್ ಆಫ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಟು ನಮ್ಮ ಇಮ್ಯೂನ್ ಸಿಸ್ಟಮ್. ಏನಪ್ಪ ಅಂದರೆ ಇಟ್ ಈಸ್ ಸಮಥಿಂಗ್ ಲೈಕ್ ಅವರ್ ಮಿಲಿಟ್ರಿ ಫೋರ್ಸ್. ನಮ್ಮ ಬಾಡಿಗೆ ಹೆಂಗೆ ನಮ್ಮ ಮಿಲಿಟ್ರಿ ಫೋರ್ಸ್ ಇರುತ್ತಲ್ಲ, ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಅದು ರೆಡಿಯಾಗಿರುತ್ತೆ, ಯಾವಾಗಲೂ ನಡೀತಾ ಇರುತ್ತೆ. ಯಾವತ್ತಾದ್ರೂ ಒಂದು ದಿವಸ ಒಂದು ಕೆಮ್ಮು, ಒಂದು ಹೊಗೆ ಬಂದ ತಕ್ಷಣ ಫಸ್ಟ್ ರೆಸ್ಪಾನ್ಸ್ ಏನಾಗುತ್ತೆ ಅಂತ, ಫಸ್ಟ್ ನಮ್ಮ ಶ್ವಾಸಕೋಶದಿಂದ ಒಂದು ರಿಫ್ಲೆಕ್ಸ್ ಆ್ಯಕ್ಷನ್ ಬರುತ್ತೆ. ಅಲ್ಲಿ ಒಳ್ಳೆ ಪ್ಯಾಸೇಜ್ ಇರುತ್ತೆ, ಬ್ಯೂಟಿಫುಲ್ ಪ್ಯಾಸೇಜ್ ಎಲ್ಲ ಇರುತ್ತೆ. ಆ ಗಾಳಿ ಒಳಗೆ ಹೋಗಬೇಕು, ಶ್ವಾಸ ಚೆನ್ನಾಗಾಗಬೇಕು. ಆ ಕೆಮ್ಮಿಂದ ನಮಗೇನು ತೊಂದರೆ ಆಗೋಲ್ಲ. ಆವಾಗ ಎದುರಿಸೋ ಶಕ್ತಿ ನಮಗೆ ತುಂಬ ಕಡಿಮೆ. ಇವತ್ತು ಸಾಧಾರಣ ಬಂತು ಅಂದರೆ ಹೊಗೆ ಜಾಸ್ತಿ ಬಂತು, ಕೆಮ್ಮು ಬಂದ್ಬಿಡುತ್ತೆ. ಇದನ್ನು ನಾವು ಸುಧಾರಿಸ್ಕೊಳ್ಬೇಕು. ಈ ಫಸ್ಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ ನಾವು. ದಿಸ್ ಆಲ್ ನಮಗೊಂದು ಬ್ಯೂಟಿಫುಲ್ ನಮ್ಮ ಆರ್ಮಿ, ದ ಬಾಡಿ ಸಿಸ್ಟಮ್ನಲ್ಲಿ ನಮ್ಮ ಆರ್ಮಿ ಅಂತ ಹೇಳಿದ್ರೆ ದಟ್ ಇಸ್ ಕಾಲ್ಡ್ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಲಿಂಫ್ಯಾಟಿಕ್ ಸಿಸ್ಟಮ್ನಲ್ಲಿ ಅಲ್ಲಲ್ಲಿ ಒಂದು ಜಂಕ್ಷನ್ ಬಾಕ್ಸ್ ಇಟ್ಟಿರ್ತಾರೆ. ದಟ್ಸ್ ಕಾಲ್ಡ್ ಲಿಂಫ್ ನೋಟ್ಸ್ ಅಂತ. ಎಲ್ಲಿನಲ್ಲಿ ಇರುತ್ತೆ, ಇಲ್ಲಿ ಗ್ರಾಯಿನ್ಸ್ನಲ್ಲಿ ಇರುತ್ತೆ, ಈ ಥರ ಶ್ವಾಸಕೋಶದಲ್ಲಿ ನೆಕ್ನಲ್ಲಿ ಇರುತ್ತೆ. ಅದಕ್ಕೆ ಕೆಲವು ಟೈಮ್ಲಿ ನೀವು ನೋಡಿರಬೇಕು, ದ ಕ್ಯಾನ್ಸರ್ ಅಂತ ದೊಡ್ಡ ಒಂದು ಕಾಯಿಲೆ ಬಂತು ಅಂದರೆ ದಟ್ ಈಸ್ ಟೋಟಲ್ ಇಮ್ಯುನಿಟಿ ಸಿಸ್ಟಮ್ ಕಡಿಮೆ ಆಗಿಬಿಡುತ್ತೆ. ಅದೇ ಥರ HIV, ದಟ್ ಹ್ಯೂಮನ್ ಇನ್ಫೆಕ್ಷನ್ ಅಂತ ಇರುವಾಗ ಅದರಲ್ಲಿ ಏನಂದರೆ ಇಡೀ ಸಿಸ್ಟಮ್, ದ ಡಿಫೆನ್ಸ್ ಸಿಸ್ಟಮ್, ಲಿಂಫ್ಯಾಟಿಕ್ ಸಿಸ್ಟಮ್ ತುಂಬ ಕಡಿಮೆ ಆಗಿಬಿಟ್ಟಿರುತ್ತೆ. ವೈ? ದ T ಲಿಂಫಾಸೈಡ್ಸ್ ಅಂತ ಹೇಳ್ತೀವಿ, B ಲಿಂಫಾಸೈಡ್ಸ್ ಅಂತ ಹೇಳ್ತೀವಿ. ದ ಥೈಮಸ್ ಅನ್ನೋ ಒಂದು ಲಿಂಫ್ಯಾಟಿಕ್ ಗ್ಲ್ಯಾಂಡ್ ಹಿಂದೆ ಇರುತ್ತೆ. ಅದರಿಂದ ನಮ್ಮ T ಲಿಂಫಾಸೈಡ್ಸು ಲಿಂಫ್ಯಾಟಿಕ್ ಸೆಲ್ಸ್ ಅಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ. ಅದೇ ಬೋನ್ ಮ್ಯಾರೋ ಅಂತ ನಾವು ಜನರಲಾಗಿ ಹೇಳಿರ್ತೀವಲ್ಲ, ಅಲ್ಲಿಂದ ಆಲ್ ದೋಸ್ B ಸೆಲ್ಸ್ ಆರ್ ಕಮಿಂಗ್. ಇದೆಲ್ಲ ನಮ್ಮ ಬ್ಯೂಟಿಫುಲ್ ಡಿಫೆನ್ಸ್ ಸಿಸ್ಟಮ್. ಎಲ್ಲವೂ ನಡೀತಾ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಡಾಕ್ಟರ್, ನೀವು ಇಮ್ಯೂನ್ ಸಿಸ್ಟಮ್ ಬಗ್ಗೆ ಎಷ್ಟು ಆಕ್ಟಿವ್ ಆಗಿ ಮಾತಾಡ್ತಿದ್ರಿ, ನಂಗೆ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಕೇಳಿದ ಹಾಗೆ ಈ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ತೀರಾ ಸಣ್ಣ ಮಕ್ಕಳಲ್ಲಿ ಅಥವಾ ನಿಮ್ಮ ಒಂದು ಏಜ್ ಗ್ರೂಪ್ ನಂತರದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯಾಕೆ ಅಂತ? ಓಕೆ, ಇಲ್ಲ ನಾವು ಡಿಫೆನ್ಸ್ ಮಾಡಿ ಫಾರ್ ಎಕ್ಸಾಂಪಲ್ 55+ ಅಂತ ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ ಡಿಫೆನ್ಸ್ ಸಿಸ್ಟಮ್, ನೆನ್ನೆ ಒಂದು ಹೊಗೆಯಿಂದ ಒಂದು ಕಾರಣ ಬಂತು, ಆವಾಗ ಒಂದು ಕೆಮ್ಮು ಬಂತು. ಈ ಥರ 1ನೇ ವರ್ಷ ಆಯಿತು, 10ನೇ ವರ್ಷ ಆಯಿತು, 20ನೇ ವರ್ಷ ಆಯಿತು, ಡಿಫೆನ್ಸ್ ಮಾಡಿ ಏನಾಗುತ್ತೆ, ನ್ಯಾಚುರಲಿ ನಮ್ಮ ಡಿಫೆನ್ಸ್ ಸಿಸ್ಟಮ್ ವಾರಿಯರ್ ಯಾವಾಗಲೂ ಸ್ವಲ್ಪ ವೀಕ್ ಇರ್ತಾರೆ ಅಂತ. ಅದೇ ಥರ ಲಕ್ಷಣ. ಬಟ್ ಅದರಿಂದ ನಾವು ಚಿಕ್ಕ ಮಕ್ಕಳಿಗೆ ಈ ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಫಾರ್ ಎಕ್ಸಾಂಪಲ್ HIV ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ದ ಮದರ್ ವೂಮ್ನಲ್ಲಿ ಇರುವಾಗಲೇ ಮಗು ಹೋಗೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಾರಂಪರ್ಯವಾಗಿರೋದು ಡಿಸೀಸಸ್ಸು ಇದು ಇರುವಾಗ ಚಿಕ್ಕ ಮಗುವನ್ನೇ ಏನಾಗ್ಬಿಡುತ್ತೆ ಅಂದರೆ ಆ ಶಕ್ತಿನ ತುಂಬ ಕಳ್ಕೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ಸುಮ್ಮನೆ ಒಂದು ಆರ್ಡರ್ ಒಂದು ಬ್ಯಾಕ್ಟೀರಿಯಾ ಪಕ್ಕದ ಮನೆಗೆ ಬಂದರೂ ನಮಗೆ ಬಂದು ಅಟ್ಯಾಕ್ ಮಾಡಿಬಿಡುತ್ತೆ. ಒಂದು ವೈರಸ್ ಎಲ್ಲೋ ಒಂದು ಕಡೆ ಇರುತ್ತೆ, ನಾವು ರಾಜಾಜಿನಗರ ಇರ್ತೀವಿ, ಎಲ್ಲೋ ಒಂದು ಕಂಜೈಟಿವಿಟಿಸ್ ಅಂತ ಹೇಳ್ತೀವಿ, ಎಲ್ಲೋ ಒಂದು ಬರುತ್ತೆ. ಸೊ ಎನಿ ಸ್ಮಾಲ್ ಇನ್ವೇಡಿಂಗ್ ಒಂದೊಂದು ಇದು ಆರ್ಗನ್ಸ್ ಏನಂತ ಹೇಳ್ತೀವಿ, ಆ್ಯಂಟಿಜನ್ ಅಂತ ಹೇಳ್ತೀವಿ ನಾವು. ಒಂದು ಬಾಡಿ ಸಿಸ್ಟಮ್ ಬಂದಿರುವಾಗ ಯಾವ ಒಂದು ಸ್ಟಿಮ್ಯುಲಸ್
ದ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಗಿವ್ ಎ ಸ್ಟಿಮ್ಯುಲಸ್ ರಿಯಾಕ್ಟ್ ಯುವರ್ ಬಾಡಿ ಅಂತ ಹೇಳ್ತೀವಿ. ಯಾಕೆ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ ಅಂದರೆ ಬರೀ ರೇಸ್ ಇರ್ಬೋದು, ಒಂದು ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಇರ್ಬೋದು, ಬರೀ ಒಂದು ಸ್ಮೆಲ್ಲು, ಒಂದು ಬ್ಯಾಡ್ ಸ್ಮೆಲ್ಲು. ಪಕ್ಕದ ಮನೆಯಲ್ಲಿ ಏನೋ ಒಂದು ಇದು ಮಾಡ್ತಾ ಇರ್ತಾರೆ, ಒಂದು ಅಡುಗೆ ಮಾಡ್ತಾ ಇರ್ತಾರೆ, ಆ ಸ್ಮೆಲ್ ನಮಗೆ ಇಷ್ಟ ಆಗ್ತಾ ಇಲ್ಲ. ಆ ಸ್ಮೆಲ್ ಯಾವತ್ತೆಲ್ಲ ಬರುತ್ತೋ ಅವತ್ತೆಲ್ಲ ನಮಗೆ ವಾಮಿಟಿಂಗ್ ಬರೋಕ್ಕೆ ಶುರು ಮಾಡಿಬಿಡುತ್ತೆ. ಫಾರ್ ಎಕ್ಸಾಂಪಲ್ 1920 ನಾವು ಚಿಕ್ಕ ಹುಡುಗಿನಾಗಿರುವಾಗ ಒಂದು ಕೆಟ್ಟ ಸ್ಮೆಲ್ ಇರುತ್ತೆ. ಆ ಕೆಟ್ಟ ಸ್ಮೆಲ್ ವಾಟ್ ವಿ ಕಾಲ್ ಮೆಮೊರಿ ಸೆಲ್ಸ್ ಅಂತ ಹೇಳ್ತೀವಿ. ಮೆಮೊರಿ ಸೆಲ್ಸ್ ನಮ್ಮ ಬಾಡಿನಲ್ಲಿ ಇಟ್ಕೊಂಡು ಅಯ್ಯೋ ಆ ಟಾಯ್ಲೆಟ್ ಕಡೆ ಹೋಗುವಾಗ ಒಂದು ಕೆಟ್ಟ ವಾಸನೆ ಬಂತಲ್ಲ ಅಂತ ಅನ್ಕೊಳ್ಳಾಗ್ಲೇ ಇವನಿಗೆ ಬಂದ್ಬಿಡುತ್ತೆ. ಅದು ಅಲರ್ಜಿ ಆಗುತ್ತೆ. ಹಾಗಾದ್ರೆ ಆಲ್ ದಿಸ್ ರೆಸ್ಪಾನ್ಸಸ್ ಆರ್ ಕಾಲ್ಡ್ ಅಸ್ ಆಂಟಿಬಾಡೀಸ್ ಅಂತ ಹೇಳ್ತೀವಿ. ಅಲರ್ಜಿ ಅನ್ನೋದು ಇಟ್ ಇಸ್ ಅ ಫಸ್ಟ್ ಆಂಟಿಜನ್, ಅಲರ್ಜನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಹೇಳಿದ್ನಲ್ಲ ಮೆಮೊರಿ ಸೆಲ್ಸ್ ಅಂತ, ಇಷ್ಟೊಂದು ಮೆಮೊರಿ ಇರುವಾಗ ಕೋಟ್ಯಾಂತರ ಮೆಮೊರಿ ಸೆಲ್ಸ್ ಇರುತ್ತೆ. ಒಂದೊಂದು ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ 20 ವರ್ಷ ಹಿಂದೆ ಬಂದ ಒಂದು ಕೆಟ್ಟ ವಾಸನೆ ಆಗಲಿ, ನಿನ್ನೆ ಮುಂದೆ ಬಂದಿರೋ ಒಂದು ಆಟೋ ಸ್ಮೆಲ್ಲಿಂದ ಒಂದು ಬಂದಿರೋದು ಒಂದು ಇದಾಗಲಿ, ಒಂದು ಊದುಬತ್ತಿ ಸ್ಮೆಲ್ ಆಗಲಿ, ಈ ಥರ ಇರೋದಲ್ಲ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬರುವಾಗ ಫಸ್ಟ್ ರೆಸ್ಪಾನ್ಸ್ ಇಸ್ ಕಾಲ್ಡ್ ಆಸ್ ದ ಅಲರ್ಜನ್ಸ್. ಒಂದು ಆ ಕೆಮಿಕಲ್ ಸ್ಟಿಮ್ಯುಲಸ್ ಬರುತ್ತೆ, ಆ ಸ್ಟಿಮ್ಯುಲಸ್ಗೆ ಒಂದು ಆ್ಯಂಟಿಜನ್ ಅಂತ ಇರುವಾಗ ಒಂದು ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ. ಆ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಮಾಡಿಬಿಟ್ಟು ಒಂದು ಕಡೆ ಬಂದ ತಕ್ಷಣ ರಿಯಲ್ ವಾರ್ಫೀಲ್ಡ್ನಲ್ಲಿ ಹೆಂಗಿರುತ್ತೆ ಆ ಥರ ಎಲ್ಲ ಗನ್ನೆಲ್ಲ ಎತ್ಕೊಂಡು ಫಸ್ಟ್ ದ ಟಿ ಸೆಲ್ಸ್ ಆ್ಯಂಡ್ ಬಿ ಸೆಲ್ಸ್ ಅಂತೆಲ್ಲ ಎಲ್ಲ ಒಂದು ಕಡೆ ಬಂದು ಎಲ್ಲ ಸೇರ್ಕೊಂಡು ಬಿಡುತ್ತೆ. ಒಂದು ಸೆಲ್ ಇಲ್ಲಿ ಇರುವಾಗ ಎಲ್ಲ ಕಡೆ ಗುಂಪು ಸೇರ್ಕೊಂಡ್ಬಿಡುತ್ತೆ. ಗುಂಪು ಸೇರ್ಕೊಂಡು ಇಮಿಡಿಯೇಟ್ಲಿ ದ ಗಿವ್ ದ ರೆಸ್ಪಾನ್ಸ್ ಕೊಟ್ಟಿರುತ್ತೆ. ಅಯ್ಯೋ ಏನಾಗ್ಬಿಟ್ಟಿದೆ, ಅಯ್ಯೋ ಏನಾಗ್ಬಿಟ್ಟಿದೆ, ಸ್ಟ್ರೈಟ್ನಾಗೆ ಒಂದು ಸೊಳ್ಳೆ ಕಚ್ಚಿಬಿಟ್ಟಿದೆ, ಹೋಗಿ ನಾವು ಸೇಫ್ ಗಾರ್ಡ್ ಮಾಡೋಣ ಅಂತ ಅಷ್ಟೊಂದು ಸೆಲ್ಸ್ ಬಂದುಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಡಿಫೆನ್ಸ್ ಮಾಡುತ್ತೆ. ಡಿಫೆನ್ಸ್ ಮಾಡೋದು ವಾಟ್ ವಿ ಯೂಸ್ ಟು ಕಾಲ್ ಎಸ್ ಫ್ಯಾಗೋಸೈಟೋಸಿಸ್ ಅಂತ. ಸಾಮಾನ್ಯವಾಗಿ ಇದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದಕ್ಕೆ ಏನು ಹೆಚ್ಚಾಗಿ ಕಾರಣಗಳಂತ ಹೇಳ್ತಾರೆ? ನಾವು ಪದೇ ಇನ್ಫೆಕ್ಷನ್ ಆಗೋದು, ಒಂದು ದೊಡ್ಡ ಕಾಯಿಲೆ ಬಂದಿರೋದು. ಫಾರ್ ಎಕ್ಸಾಂಪಲ್ ಚಿಕನ್ ಪಾಕ್ಸ್ ಅಂತ ನಾವು ಹಳೆ ಕಾಲದಲ್ಲಿ ಹೇಳ್ತಿರವಲ್ಲ, ಆ ಥರ ಒಂದು ದೊಡ್ಡ ಕಾಯಿಲೆ ಬಂತಂದರೆ ಮುಂಚೆಲ್ಲ ಏನು ಹೇಳಿದ್ರು, ಐ ವಾಸ್ ಟೆಲ್ಲಿಂಗ್ ಎಲ್ಲ ಮೆಮೊರಿ ಸೆಲ್ಸ್ ಅಂತ ಇರುವಾಗ ಒಂದ್ಸರಿ ಚಿಕನ್ ಪಾಕ್ಸ್ ಬಂತು ಅಂದರೆ ಇನ್ನು ಜೀವನದಲ್ಲಿ ಬರೋಲ್ಲ. ದಟ್ ಈಸ್ ವೈ ಯುವರ್ ಬಾಡಿ ಆಂಟಿಜನ್ ಅಂತ ಹೇಳಿದ್ನಲ್ಲ, ಅದು ಬಾಡಿ ಒಳಗೆ ಇರೋದ್ರಿಂದ ಇದು ಬರುತ್ತೆ. ಬಟ್ ಕೆಲವರಿಗೆ ಏನಾಗುತ್ತೆ ಅಂತ ಇಡೀ ಸಿಸ್ಟಮೇ ವೀಕ್ ಮಾಡಿರುತ್ತೆ. ಒಂದು ಎರಡನೇದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಅವಾಗವಾಗ ಬರ್ತಾ ಇರೋದು. ದೊಡ್ಡ ದೀರ್ಘವಾದ ಕಾಯಿಲೆಗಳು ಅಂದರೆ ಟ್ಯೂಬರ್ಕೋಲಿಸಿಸ್ ಆಗಲಿ, HIV ಇನ್ಫೆಕ್ಷನ್ ವಿಚ್ ಹ್ಯಾಸ್ ಕಮ್ ಫ್ರಮ್ ಹೆರಿಡಿಟರಿ ಆಗಲಿ, ಇದೆಲ್ಲ ಏನಪ್ಪ ಮಾಡುತ್ತೆ ಅಂದರೆ ಪರ್ಮನೆಂಟ್ ಒಂದು ವೀಕ್ನೆಸ್ ಮಾಡುತ್ತೆ. ಇದು ಬಿಟ್ಟು ನಮ್ಮ ಬ್ಯೂಟಿಫುಲ್ ಕಾರಣ ಏನು ಅಂದರೆ ವೆರಿ ಪುವರ್ ಲೈಫ್ ಸ್ಟೈಲ್. ಒಂದು ಸರಿಯಾದ ಒಂದು ಊಟ ಸರಿಗೆ ಮಾಡಲ್ಲ. ಬೆಳಗ್ಗೆ ನಾವೆಲ್ಲ ತುಂಬ ಈಗ ಜಂಬವಾಗಿ ಹೇಳ್ಕೊಳ್ತೀವಿ ನಾವು, ಬ್ರೇಕ್ಫಾಸ್ಟ್ ಗ್ರ್ಯಾಬ್ ಮಾಡ್ತೀನಿ ಅಂತ. ಗ್ರ್ಯಾಬ್ ಯಾಕೆ ಮಾಡಬೇಕು? ಸಂತೋಷದಿಂದ ಒಂದು ಬ್ರೆಸ್ಲೆಸ್ ಆಗಲಿ, ಒಂದು ಚಪಾತಿ ಆಗಲಿ, ಒಂದು ಪಲ್ಯ ಆಗಲಿ, ಆ ಸಂತೋಷ ತುಂಬಬೇಕು. ಆ ಚಪಾತಿಯನ್ನು ನೋಡಿದ ತಕ್ಷಣ ಇವತ್ತು ಫಸ್ಟ್ ಕ್ಲಾಸಾಗಿ ಚಪಾತಿ ನೋಡೋಕ್ಕೆ ಹೆಂಗಿದೆ, ಆ ಮನಸ್ಸು ತುಂಬಿದ್ರೆ ನಿಮ್ಮ ಸಲೈವ ಸೆಕ್ರೇಟ್ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಇಟ್ ಈಸ್ ನಾಟ್ ಮುಂಚೆಲ್ಲ ಏನು ಹೇಳಿದ್ರೆ ಇಟ್ಸ್ ನಾಟ್ ದ ಕ್ವಶನ್ 4 ಚಪಾತಿ ತಿನ್ನೋದು ಇಂಪಾರ್ಟೆಂಟ್ ಅಲ್ಲ. 1 ಚಪಾತಿ ತಿಂದ್ರು ಆ ಪಲ್ಯ ಜೊತೆನಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ನಾನು ಬೆಳಗ್ಗೆ ಎಲ್ಲಾ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಆಗಿದೆಯಾ ಬಾಯಿ ಒಳಗೆ ನಮಗೆ ಅದು ಒಂದು ಸಂತೋಷ ಬರಬೇಕು. ಅದು ಆ್ಯಕ್ಚುಲ್ ಆಗಿ ನಾಲಿಗೆ ಮನಸ್ಸು ತುಂಬಿದ್ರೆ ಮೈ ಬೆಳೆಸ್ಕೊಳ್ಳಲ್ಲ, ಮೈ ತುಂಬುತ್ತೆ, ಆರೋಗ್ಯ ತುಂಬುತ್ತೆ. ಮನಸ್ಸು ತುಂಬಿಲ್ಲ ಅಂದರೆ, ಮನಸ್ಸಲ್ಲಿ ಒಂದು ಸಂತೋಷ ಇಲ್ಲ ಅಂದರೆ ನೀವು ಮೈ ತುಂಬಿಕೊಳ್ಳುತ್ತೆ, ವೆಯ್ಟ್ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ನಾನು ತಮಾಷೆ ಹೇಳೋದು, ವೆಯ್ಟ್ ನಿಮಗೆ ಇಳಿಬೇಕು ಅಂದರೆ 1 ಚಪಾತಿ ನೀವು ಡಾಕ್ಟ್ರೇ ನಾವು 1 ಚಪಾತಿ ತಿಂತಾ ಇದೀನಿ, ವೆಯ್ಟ್ ತುಂಬ ಆಗಿಬಿಟ್ಟಿದೆ. 1 ಚಪಾತಿ ನೀವು ತಿನ್ನೋದು ಬೇಡ, ನೋಡಿದ್ರೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ನೀವು ಮನಸ್ಸು ತುಂಬಬೇಕು, ಆ ಸೆಕ್ರೇಷನ್ ಚೆನ್ನಾಗಾಗುತ್ತೆ. ರೈಟ್ ಒಂದು ಸಲೈವ ಎಂಜಿಲ್ ಒಳಗೆ ಹೋಗ್ತಾ ಇರುವಾಗ ಏನಾಗುತ್ತೆ ಅಂದರೆ ಎಕ್ಸಲೆಂಟ್ ಬ್ಯಾಲೆನ್ಸ್ ಆಗಿ ಒಳ್ಳೆ ಚೆನ್ನಾಗಿ ಇದಾಗತ್ತೆ. ಸೊ ಐ ವಾಸ್ ಟಾಕಿಂಗ್ ಅಬೌಟ್ ದ ಗುಡ್ ಹೈಜಿನಿಕ್ ಹ್ಯಾಬಿಟ್ಸ್. ಈ ಚಿಕ್ಕ ಮಕ್ಕಳೆಲ್ಲ ನೋಡಿದ್ರೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಬಂದ ತಕ್ಷಣ ಕೈ ಸರಿಯಾಗಿ ತೊಳ್ಕೊಳ್ಳಲ್ಲ. ಈಗ ಪಾನಿಪುರಿ ಅಂಗಡಿ ಎಲ್ಲ ಹೋಗ್ತೀವಿ, ಬೀದಿನಲ್ಲಿ ಎಲ್ಲ ಬಂಡಿಗಳು ತುಂಬ ಜಾಸ್ತಿ ಇದೆ, ಅಲ್ಲಿ ಹೋಗಿ ತಿನ್ನೋದು ಅಭ್ಯಾಸ. ಅವ್ರಿಗೆ ಬೇಸಿಕ್ ಹೈಜಿನ್ ಹ್ಯಾಬಿಟ್ಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೂರನೇದು, ಚಿಕ್ಕ ಮಗು ಹುಟ್ಟಿದ ತಕ್ಷಣ ಫಸ್ಟ್ ಬ್ಯಾನ್ ಅನ್ನೋದು ಇವಾಗ ಹೇಳಬೇಕು ನಾವು ಸ್ಟ್ರೆಸ್ ಅಂತ ಹೇಳಬೇಕು. ನಾವು ಬೋತ್ ದ ಸ್ಪೌಸಸ್ ಆರ್ ವರ್ಕಿಂಗ್, ಗಂಡ ಹೆಂಡತಿ ಕೆಲಸ ಮಾಡ್ತಾ ಇದ್ದಾರೆ, ಸ್ಟ್ರೆಸ್ಸು ಎಲ್ಲ ಕಡೆಯೂ ಸ್ಟ್ರೆಸ್ಸು ಯಾಕೆ? ನಾನು ಇವಾಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟು ಕಮ್ ಫಾರ್ ಸ್ವರ್ಣ TV ಅನ್ನುವಾಗ 1.5ಗೆ ನಮಗೆ ವೆಹಿಕಲ್ ಬಂತು. ಈ ಥರ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು. ಅಲ್ಲಿ ಮನೆ ಬಿಡೋದೇ ಇಲ್ಲಿ 2ವರೆಗೆ ಪ್ರೋಗ್ರಾಮು, 2 ಕಾಲಿಗೆ ಅಲ್ಲಿಂದ ಬಿಟ್ಟು ಹಾರ್ಕೊಂಡು ಇಲ್ಲಿ ಬಂದು ಮಧ್ಯದಲ್ಲಿ 2 ಸೊ ಸ್ಟ್ರೆಸ್ ಇಸ್ ಆ್ಯಕ್ಚುಲಿ ವಿ ಆರ್ ಇನ್ವೈಟಿಂಗ್. ಸ್ಟ್ರೆಸ್ ಅನ್ನುವಾಗ ಯು ಶುಡ್ ಪ್ಲ್ಯಾನ್ ಯುವರ್ ಸೆಲ್ಫ್. ಸೊ ಸ್ಟ್ರೆಸ್ ಆಗಲಿ, ಹೈಜಿನ್ ಆಗಲಿ, ಒಳ್ಳೆ ಬ್ಯಾಲೆನ್ಸ್ ಫುಡ್ ಆಗಲಿ, ಇದೆಲ್ಲ ನಾವು ಚೆನ್ನಾಗಿ ಮಾಡಿಕೊಂಡ್ರೆ ಆ್ಯಕ್ಚುಲಿ ಇಮ್ಯೂನ್ ಸಿಸ್ಟಮ್ ಅನ್ನೋದು ನಾವು ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಅದು ಬಂದಿರೋದು ನೀವು ಹೆಂಗೆ ಮ್ಯಾನೇಜ್ ಮಾಡಿದ್ರಿ. ಇಟ್ಸ್ ಅ ಕ್ವಶನ್ ಆಫ್ ಓನ್ಲಿ ಮ್ಯಾನೇಜಿಂಗ್. ಹೋಮಿಯೋಸ್ಟಾಸಿಸ್ ಇರೋದು ಏನು ಡಿಫೆನ್ಸ್ ಸಿಸ್ಟಮನ್ನು ಇಟ್ಕೊಂಡು ಹೆಂಗೆ ನೀವು ಚೆನ್ನಾಗಿ ಮಾಡ್ತೀರಾ, ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಓಕೆ,
ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ರೋಗ ನಿರೋಧಕ ಶಕ್ತಿ ಕಡಿಮೆ ಆದರೆ ಏನೆಲ್ಲ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಜೊತೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನುವಂಥ ಬ್ಯೂಟಿಫುಲ್ ಟಿಪ್ಸ್ ಕೂಡ ನಿಮಗಾಗಿ ಕಾದಿರುತ್ತೆ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.